ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೊಟ್ಟೆ ಬಿರಿಯಾನಿ ಮಾಡೋದು ಹೆಂಗೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ಬೇಕು ಅಂತ ಇದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಅಳತೆ ಪ್ರಮಾಣನ ನಾನು ಮಾಡತಿ ಹೆಂಗೆ ಅಂತ ನಿಮಗೆ ತಿಳಿಸ್ತೀನಿ. ನಾನು ಇದಕ್ಕೆ ಒಂದು 5 ಮೊಟ್ಟೆ ಇಟ್ಕೊಂಡಿದ್ದೀನಿ. 3 ಲೋಟ ಅಕ್ಕಿಗೆ 5 ಮೊಟ್ಟೆ ಇಟ್ಕೊಂಡಿದ್ದೀನಿ. ಬೇಯಿಸಿ ಸಿಪ್ಪೆ ಸುಲ್ದಿ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಕುಕ್ಕರ್ ಬಿಸಿ ಆಗೋ ತನಕ ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಶೇಕ್ ಮಾಡಿ ಆ ಮೊಟ್ಟೆನ ಅದರೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ವೀಕ್ಷಕರೇ. ಫ್ರೈ ಮಾಡೋದು ರೀಸನ್ ಏನು ಅಂದರೆ ಅನ್ನದಲ್ಲಿ ಮೊಟ್ಟೆ ಹೊಡಿಬಾರ್ದು ಅಂತ ಅಷ್ಟೇ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. 1 ಸೆಕೆಂಡ್ ಅಷ್ಟೇ ಫ್ರೈ ಆದರೆ ಸಾಕಿದು. ಅದೇ ಆಮೇಲೆ ಅದನ್ನೇ ನಿಧಾನವಾಗಿ ಎಲ್ಲ ಅದನ್ನು ಹೊಡಿದಂಗೆ ಬೇರೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಕಡೆಗೆ ಎತ್ತಿಟ್ಕೊಂಡ್ಬಿಡಿ. ಮತ್ತು ನಾನು ನಿಮಗೆ ಹೇಳೋದು ಮರ್ತಿದ್ದೆ, ಈಗ ಅಕ್ಕಿ ನೆನೆಸಿಟ್ಟಿದ್ದೀನಿ. ನಾನು ತೊಳೆದು ಇಟ್ಟಿದ್ದೀನಿ 3 ಲೋಟ ಅಕ್ಕಿನ. ಆಮೇಲೆ ಹೇಳ್ತೀನಿ ಅದನ್ನ ಏನು ಮಾಡಬೇಕು ಅಂತ. ಈಗ ಅದೇ ಎಣ್ಣೆಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ, ಕಸ್ತೂರಿ ಮೇಥಿ, 1 ಸ್ಟಾರ್ ಹೂವು, 2 ಚಕ್ಕೆ, ಒಂದು 4 ಲವಂಗ, ಒಂದೇ ಒಂದು ಏಲಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಮೀಡಿಯಮ್ ಉರಿಲೇ ಇರಬೇಕು. ಸ್ವಲ್ಪ ಫ್ರೈ ಮಾಡಿದ ತಕ್ಷಣ 2 ದೊಡ್ಡ ಸೈಜಿನ ಈರುಳ್ಳಿ ಈಗ ಹಾಕ್ತಾಯಿದ್ದೀನಿ. ಈ ಈರುಳ್ಳಿನೂ ಅಷ್ಟೇ ವೀಕ್ಷಕರೇ, ಫುಲ್ಲು ಕಂದು ಬಣ್ಣಕ್ಕೆ ಬಂದು ಚೆನ್ನಾಗಿ ಫ್ರೈ ಆಗಬೇಕಿದು. ಆ ಫ್ರೈ ಆದ್ರೇ ಆ ಟೇಸ್ಟ್ ಬರೋದು. ಫುಲ್ಲು ಕೆಂಪಾಗಬೇಕಿದು. ಅಲ್ಲಿವರೆಗೆ ಒಂದು 2 ನಿಮಿಷ ಫ್ರೈ ಮಾಡಬೇಕಿದನ್ನು ಚೆನ್ನಾಗಿ. ಮೀಡಿಯಮ್ ಉರಿಲೇ ಇರಲಿ, ಸಣ್ಣದಾಗೆ ಇಟ್ಕೊಂಡು ಫ್ರೈ ಮಾಡಿ. ಇದಕ್ಕೆ ಒಂದು ಸ್ವಲ್ಪ ಒಂದೇ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಇನ್ನೊಂದು 2 ರೌಂಡ್ ತಿರ್ಸ್ಬೇಕು. ಇದನ್ನು ಇನ್ನೂ ಕೆಂಪಾಗಬೇಕು. ಸ್ವಲ್ಪ ಫುಲ್ಲು ಕೆಂಪಾಗೋ ತನಕ ಹುರಿಬೇಕು ಇದನ್ನು. ಇದು ಯಾವಾಗ ಕಂದು ಬಣ್ಣಕ್ಕೆ ಬರುತ್ತೋ ಆವಾಗಲೇ ಇದು ಅಡುಗೆ ರುಚಿ ಅನಿಸೋದು. ಇದಕ್ಕೆ ನಾನು ಈಗ 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಪೂರ್ತಿ ಹಸಿ ವಾಸನೆ ಹೋಗಬೇಕು ವೀಕ್ಷಕರೇ, ಅಲ್ಲಿವರೆಗೂ ಇದನ್ನು ಹುರಿಬೇಕು. ಇದು ವಾಸನೆ ಎಲ್ಲ ಹೋಗಿ ಪೂರ್ತಿ ಅದು ಈರುಳ್ಳಿ ಜೊತೆ ಮಿಕ್ಸ್ ಆದಮೇಲೆ ಅದರದ್ದು ಟೇಸ್ಟ್ ಏನು ಅಂತ ಗೊತ್ತಾಗೋದು. ಈಗ ಇದಕ್ಕೆ ಒಂದು 4 ಹಸಿಮೆಣಸು ಉದ್ದ ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಸ್ವಲ್ಪ ರುಚಿಗಷ್ಟೇ, ನಾವು ತುಂಬ ಖಾರ ತಿನ್ನಲ್ಲ. ಇದ್ರ ಜೊತೆ ಖಾರದ ಪುಡಿನೂ ಆ್ಯಡ್ ಮಾಡೋದ್ರಿಂದ ಇದನ್ನು ಸ್ವಲ್ಪನೇ ಒಂದು 4 ಹಾಕಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಗಿ ಆ ಖಾರ ಎಲ್ಲ ಅದ್ರ ಜೊತೆ ಮಿಕ್ಸ್ ಆದಮೇಲೆ ಈಗ ಒಂದು 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ. ಈ ಟೊಮೊಟೊನೂ ಅಷ್ಟೇ ಇದ್ರ ಜೊತೆ ಹಾಕಿ ಟೊಮೊಟೊ ಫುಲ್ಲು ಸ್ನ್ಯಾಚ್ ಆಗೋವರೆಗೂ ಹುರಿಬೇಕು. ಸ್ವಲ್ಪ ಸಾಲ್ಟ್ ಹಾಕಿ 1 ನಿಮಿಷ ಹಾಕ್ತೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ ಈಗ. ಇದು ಅಷ್ಟೇ ಪೂರ್ತಿ ಸ್ನ್ಯಾಚ್ ಆಗಬೇಕು, ಅದ್ರ ಜೊತೆ ಪೂರ್ತಿ ಹೊಂದ್ಕೊಬೇಕದು. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡಿ, ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆ ಟೊಮೊಟೊ ಎಲ್ಲ ನೀರು ಬಿಟ್ಕೊಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ನ್ಯಾಚ್ ಆದಮೇಲೆ ಅದು ಗೊತ್ತಾಗೋದು ಏನು ರುಚಿ ಅಂತ. ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿ ಇನ್ನೊಂದು ಸಲ ಮಿಕ್ಸ್ ಕೊಡ್ಬೇಕು ಅದನ್ನು ಚೆನ್ನಾಗಿ. ನೋಡ್ತಾ ಇರಿ, ಭಾರಿ ರುಚಿಯಾಗಿ ಬರುತ್ತೆ ವೀಕ್ಷಕರೇ ಬಿರಿಯಾನಿ. ಇದು ಒಂದು ಸಲ ತಿಂದರೆ ನೀವು ಕೂಡ ಈ ರೀತಿ ತಿನ್ನಬೇಕು ಅಂತ ಅನಿಸುತ್ತೆ. ನೀವು ಕೂಡ ಮಾಡ್ಕೊಂಡು ನೋಡಿ, ತಿಂದಮೇಲೆ ಅದು ರುಚಿ ಹೆಂಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಸ್ವಲ್ಪ ಒಂದೇ ಒಂದು ನಿಮಿಷ ಅದನ್ನು ಪ್ಲೇಟಲ್ಲಿ ಮುಚ್ಚಿಬಿಟ್ರೆ ಅದು ಟೊಮೊಟೊ ಎಲ್ಲ ಈರುಳ್ಳಿ ಪೂರ್ತಿ ಜೊತೆ ಸೇರಿಕೊಂಡು ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ ಅದೊಂದು ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ಈ ಟೈಮಲ್ಲಿ ನಾವು 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, 1/4 ಚಮಚ ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ವೀಕ್ಷಕರೇ. ಗರಂ ಮಸಾಲೆ ಇದು ಅಷ್ಟೇ. ಈ ಮಸಾಲೆನೂ ಇದ್ರ ಜೊತೆ ಚೆನ್ನಾಗಿ ಸ್ನ್ಯಾಚ್ ಆಗಿ ಪೂರ್ತಿ ಆ ಸ್ಮೆಲ್ ಹೋಗೋವರೆಗೂ ಹುರಿಬೇಕು. ಇದೂ ಅಷ್ಟೇ ಚೆನ್ನಾಗಿ ಅದ್ರ ಜೊತೆ ತಿರುಗಿಸ್ತಾ ಇದ್ದರೆ ಅದು ಸ್ಮೆಲ್ ಹೋಗಿ ತನ್ನಷ್ಟಕ್ಕೆ ತಾನೇ ಅದ್ರ ಫ್ಲೇವರ್ ಬರೋಕ್ಕೆ ಶುರು ಆಗುತ್ತೆ. ಈ ಹದದಲ್ಲಿ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಅರ್ಧ ಕಪ್ಪು ಮೊಸರು ಹಾಕ್ತಾಯಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಮೊಸರು ಹಾಕ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ತಿರ್ಸ್ಬೇಕು. ಒಂದು ಸಲ ಮಿಕ್ಸ್ ಮಾಡ್ಬೇಕು ಅದನ್ನು ಎಲ್ಲ ಮಿಕ್ಸ್ ಮಾಡಿ ಅದು ಪೂರ್ತಿ ಗ್ರೇವಿ ಥರ ಆಗಬೇಕು. ಆ ಮೊಸರು ಕಲರೆಲ್ಲ ಅದ್ರ ಜೊತೆ ಮಿಕ್ಸ್ ಆಗಿ ಫುಲ್ಲು ಗ್ರೇವಿ ಥರ ಆಗಬೇಕು.
ಚೆನ್ನಾಗಿ ಗ್ರೇವಿ ಇದಾದ್ಮೇಲೆ ಇದಕ್ಕೆ ನಾನು ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಲ್ಲ ಮೊಟ್ಟೆ, ಆ ಮೊಟ್ಟೆನ ಹಾಕಿ ಇದಕ್ಕೊಂದ್ಸಲ ಮಿಕ್ಸ್ ಕೊಡಬೇಕು. ಫುಲ್ಲು ಮಿಕ್ಸ್ ಮಾಡಿ ಅದ್ರ ಜೊತೆ ಮೊಟ್ಟೆನ 1-2 ನಿಮಿಷ ಬಿಡಬೇಕು. ಹಿಂಗೆ ಮಿಕ್ಸ್ ಮಾಡಿ ನಿಧಾನವಾಗಿ ಮಾಡಬೇಕು, ಮೊಟ್ಟೆ ಒಡಿಬಾರ್ದು. ಈ ಟೈಮಲ್ಲಿ ನಾನು 3 ಲೋಟ ಅಕ್ಕಿಗೆ 5 ಲೋಟ ನೀರನ್ನು ಪಕ್ಕದ್ದು ಒಲೆ ಒಳಗೆ ಇಟ್ಕೊಂಡು ಫುಲ್ಲು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಈ ಉದ್ದೇಶ ಏನಂದರೆ ಸ್ವಲ್ಪ ಬೇಗ ಆಗಲಿ, ಬಿಸಿನೀರು ಹಾಕಿದ್ರೆ ಸ್ವಲ್ಪ ತಳ ಹಿಡಿಯಲ್ಲ, ಬೇಗ ಆಗಿಬಿಡುತ್ತೆ ಅನ್ನೋದೊಂದೇ. ಅಕ್ಕಿ ನೆನೆಸಿಟ್ಕೊಂಡಿದ್ದೆ 3 ಲೋಟ, ತೊಳೆದು ಅದನ್ನು ಚೆನ್ನಾಗಿ ಒಳ್ಳೆ ನೀರಲ್ಲಿ ತೊಳೆದು ಅದನ್ನ ನೀರೆಲ್ಲ ಚೆಲ್ಲಿ ರೆಡಿ ಇಟ್ಕೊಂಡಿದ್ದೆ ಅಕ್ಕಿನ. ಈಗ ಅದು ಮೊಟ್ಟೆ ಜೊತೆ ಎಲ್ಲ ಗ್ರೇವಿ ಎಲ್ಲ ಮಿಕ್ಸ್ ಆದಮೇಲೆ ಈ ಟೈಮಲ್ಲಿ ನಾನು ಅದು ಪಕ್ಕದಲ್ಲಿ ಕುದ್ದಿರೋ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇನ್ನೊಂದು ಅಲ್ಲಿ ರೆಡಿ ಮಾಡ್ಕೊಂಡಿದ್ದಲ್ಲ ಆ ನೀರನ್ನು ಇದಕ್ಕೆ 5 ಲೋಟ ಇಟ್ಕೊಂಡಿದ್ನಲ್ಲ ಅದು ಪೂರ್ತಿ ಹಾಕ್ತಾ ಇದ್ದೀನಿ. ಪೂರ್ತಿ ಹಾಕಿ ಈ ಟೈಮಲ್ಲಿ ನೀವು ಉಪ್ಪು ಎಲ್ಲ ಸರಿ ಇದೆಯಾ, ಖಾರ ಸರಿ ಇದೆಯಾ ಅಂತ ಈ ಟೈಮಲ್ಲಿ ಬೇಕಿದ್ರೆ ನೀವು ನೋಡ್ಕೊಬೋದು. ಒಂದ್ಸಲ ತಿರ್ಸ್ಕೊಟ್ಟು ಒಂದೇ ಸೆಕೆಂಡು ತಿರ್ಸಿದ ತಕ್ಷಣ ಇದನ್ನು ಒಂದು ಕುದಿ ಬರೋ ತನಕ ಬಿಡಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ 1 ಸೆಕೆಂಡ್ ಕುದಿ ಬರೋ ತನಕ ಬಿಡಬೇಕು. ಆ ಟೈಮಲ್ಲಿ ಅಕ್ಕಿನ ರೆಡಿ ಇಟ್ಕೊಂಡಿರ್ಬೇಕು. ಈಗ ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲೇ ನೀವು ಅಕ್ಕಿನ ಹಾಕಬೇಕು. 3 ಲೋಟ ಅಕ್ಕಿಗೆ 5 ಲೋಟ ನೀರು ಹಾಕಿದ್ದೀನಿ ವೀಕ್ಷಕರೇ. ಇದು ಅಷ್ಟೇ, ಈಗ ತಿರ್ಸ್ಬೇಕಿದ್ರೆ ತುಂಬ ಸ್ಮೂತಾಗಿ ನಿಧಾನವಾಗಿ ತಿರ್ಸ್ಬೇಕು. ಯಾಕಂದರೆ ಅಕ್ಕಿ ನೆಂದಿರೋದ್ರಿಂದ ತುಂಬ ಸ್ಮೂತಾಗಿ ತಿರ್ಸ್ಬೇಕು, ಇಲ್ಲಾಂದರೆ ಅನ್ನ ಎಲ್ಲ ಪೂರ್ತಿ ಪುಡಿ ಪುಡಿ ಆಗಿಬಿಡುತ್ತೆ. ಹಂಗಾಗಕ್ಕೆ ಬಿಡಬಾರ್ದು, ನಿಧಾನವಾಗಿ ತಿರ್ಸ್ಕೊಡ್ಬೇಕು. ಅದನ್ನು ಮೊಟ್ಟೆನೂ ಹೊಡಿಬಾರ್ದು, ಅಕ್ಕಿನೂ ಹೊಡಿಬಾರ್ದು. ಆಹಾ, ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರ್ತಿದೆ ವೀಕ್ಷಕರೇ. ನೀವು ಒಂದ್ಸಲ ಮಾಡಿ ನೋಡಿ, ಟ್ರೈ ಮಾಡಿ. ತಿರ್ಸ್ಕೊಟ್ಬಿಟ್ಟು ಈಗ 1 ನಿಮಿಷ ಮುಚ್ಚಿಬಿಟ್ಟು ಈಗ ಇನ್ನೊಂದು ಕುದಿ ಬರೋ ತನಕ ಮುಚ್ಚಳ ಹಾಕಬಾರ್ದು ಕುಕ್ಕರ್ದು. ಈಗ ಕುದಿ ಬರ್ತಿದೆ. ಈ ಟೈಮಲ್ಲಿ ಒಂದು ಅರ್ಧ ಚಮಚ ತುಪ್ಪ ಉಪ್ಪು ಬೇಕಿದ್ರೆ ನೋಡಿ ನೀವು ಹಾಕ್ಕೊಳ್ಳೋದಾರು ಹಾಕ್ಕೊಳ್ಳಿ. ನಾನು ಹಾಕಿರೋ ಸರಿ ಇದೆ, ಹಂಗಾಗಿ ನಾನೇನು ಹಾಕಕ್ಕೆ ಹೋಗಿಲ್ಲ. ಈಗ ನಿಧಾನವಾಗಿ ತಿರ್ಸಿ ಈಗ ಮುಚ್ಚಳ ಮುಚ್ಚಿ ಕುಕ್ಕರ್ದು ಒಂದೇ ವಿಶಿಲ್ ಬಂದ್ಬೇಕದಷ್ಟೇ, ಒಂದೇ ಒಂದು ವಿಶಿಲ್ಲು. ಈಗ ಮುಚ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ಟೀಮ್ ಹಾಕಿ. ಈ ಟೈಮ್ ಮಧ್ಯ ಗ್ಯಾಪಲ್ಲಿ ನಾನು ಇನ್ನೊಂದು 5 ಮೊಟ್ಟೆ ಬೇಯಿಸಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಅರ್ಧ ಹೋಳು ಮಾಡಿ ಎತ್ತಿಟ್ಕೊಂಡಿದ್ದೆ. ಅದು ಬಾಣಲಿ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳುಮೆಣಸಿನ ಪುಡಿ 3 ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇದು ಮೀಡಿಯಮ್ ಉರಿನಲ್ಲೇ ಇರಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಅದು ಮೊಟ್ಟೆ ಹಾಕ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಈಗ 1 ನಿಮಿಷ ಅದು ಜಾಸ್ತಿ ಉರಿನಲ್ಲಿ ಇಟ್ಕೊಂಡ್ಬಿಡಿ, ಕಪ್ಪಾಗ್ಬಿಡ್ತದೆ. ಕಾಳುಮೆಣಸು ಉಪ್ಪು ಇರೋದ್ರಿಂದ ಕಾಳುಮೆಣಸಿನ ಪುಡಿ, ಉಪ್ಪು, ಅರಿಶಿನ ಪುಡಿ 3 ವೀಕ್ಷಕರೇ. ಈಗ ಮೊಟ್ಟೆ ಅರ್ಧ ಮಾಡಿ ಇಟ್ಕೊಂಡಿದ್ದೆ, ಈ ಮೊಟ್ಟೆನೆಲ್ಲ ಅದರಲ್ಲಿ ಮೀಡಿಯಂ ಉರಿನಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಭಾರಿ ಚೆನ್ನಾಗಿರುತ್ತೆ ವೀಕ್ಷಕರೇ. ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಸೈಡ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಪೂರ್ತಿ ಬಿರಿಯಾನಿಗೆ ಹಾಕೋದಕ್ಕಿಂತ ಹೀಗೆ ಮಾಡಿಕೊಂಡು ತಿನ್ಬೋದು. ಈ ಥರನೇ ನಿಧಾನ ಉರಿಯಲ್ಲಿ ಇದನ್ನೇ ಉರಿಬೇಕು. 1-2 ನಿಮಿಷ ಚೆನ್ನಾಗಿ ಹುರಿದು 1-2 ನಿಮಿಷ ಪ್ಲೇಟ್ ಮುಚ್ಚಿ ಆಫ್ ಮಾಡಿದರೂ ಸಾಕು. ಇದೆರಡು ಸೈಡು ಇದಾಗಿರುತ್ತೆ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಬಿಟ್ಟು ಆಫ್ ಮಾಡಿದರೆ ಸಾಕು. ಈಗ ಸ್ಟೀಮ್ ಹೋಗಿದೆ. ಈಗ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಹೇಗಾಗಿದೆ ಅಂತ. ನೋಡಿ, ವಾ, ತಿನ್ನೋಕ್ಕೆ ಒಂಥರ ಕಲರ್ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ನೋಡಿ ವೀಕ್ಷಕರೇ, ನೀವು ಒಂದ್ಸಲ ಮಾಡಿ ನೋಡಿ. ಇದನ್ನು ಪದೇ ಹೇಳ್ತಿದ್ದೀನಿ ಅಂದ್ಕೊಂಬಿಡಿ, ಇದು ತುಂಬ ಚೆನ್ನಾಗಿರುತ್ತೆ. ಇದು ನೋಡಿರೋದ್ರಿಂದನೇ ನಮ್ಮ ಮನೇಲೂ ಮಾಡಿದ್ರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದಿರಾ, ಯಾರಿಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೋಡಿ, ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೊಸರು ಬಜ್ಜಿ, 1 ಈರುಳ್ಳಿ, 1-2 ಸೌತೆಕಾಯಿ, ಇಟ್ಕೊಂಡು ತಿಂತಾ ಇದ್ರೆ ಆಹಾ ಅನ್ನಿಸ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಆಯಿತು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.